ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ವ್ಲಾಗ್ ನನ್ನ ಡೈಲಿ ರುಟೀನಲ್ಲಿ ಇದು ಒಂದು ಭಾಗ ಆಗಿರುತ್ತೆ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ತಿಂಡಿಗೆ ನಾನು ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ನೆನಾಕಿದ್ದೆ. ಥಂಡಿ ಇತ್ತು ಆದರೂ ಕೂಡ ತುಂಬ ಚೆನ್ನಾಗಿ ಹುಳಿ ಬಂದಿತ್ತು. ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ ಅಂತ ಅಂದ್ಕೊಂಡು ನಾನು ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಮಾಡಿದೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅಷ್ಟರಲ್ಲಿ ನನ್ನ ಮಗ ಬಂದುಬಿಟ್ಟು ನನಗೆ ಸ್ವಲ್ಪ ತಲೆ ಹುಳ ಬಿಡ್ತಾಯಿದ್ದ. ಏನು ಮಾಡ್ತಿದ್ಯಾ ಮಮ್ಮಿ ಇವತ್ತು, ಏನು ತಿಂಡಿ, ಸ್ನ್ಯಾಕ್ಸ್ ಏನು, ಅದೇನು ಇದೇನು ಅಂತ ಎಲ್ಲ ಕೇಳಿಕೊಂಡು ಸ್ವಲ್ಪ ತಲೆ ಹುಳ ಬಿಟ್ಕೊಂಡು ಕೂತ್ಕೋತಾ ಇದ್ದ. ಏನಂತಂದರೆ ಅವನಿಗೆ ಏನಾದರೂ ವೆರೈಟಿಯಾಗಿ ಮಾಡಿಕೊಡ್ಬೇಕು ಅಂತ ಅವನು ಒಂದು ನನಗೆ ಡಿಮ್ಯಾಂಡ್ ಇಡ್ತಾ ಇರ್ತಾನೆ. ಹಾಯ್ ಎಲ್ರಿಗೂ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೋ ತುಂಬ ಆಚೆಗಡೆ ಆಚೆ ತುಂಬ ಕೋಲ್ಡ್ ಇದೆ, ಗಾಳಿ ಬೇರೆ ಆಷಾಢದ್ದು. ಆಚೆಗೆ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಚಳಿ ಅಂದರೆ ತುಂಬ ಚಳಿ ಆಗ್ತಿದೆ. ಮೂಡ್ ಬೇರೆ ಯಾಕೋ ಅಪ್ಸೆಟ್ ಆಗೋಗ್ಬಿಟ್ಟಿದೆ. ಹೊಸ ಜಾಗ, ಹೊಸ ವಾತಾವರಣ, ಹಾಗಾಗಿ ಹೊಂದ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾಯಿದ್ದೀನಿ. ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂತಂದರೆ ನನ್ನ ಮಗುನ ಕೇಳಬೇಕಾ? ಅವನಂತೂ ದಿನ ಅಳೋದೇ ಆಗೋಗ್ಬಿಟ್ಟಿದೆ ಅವನಿಗೆ. ನಾನು ಸ್ಕೂಲ್ಗೆ ಹೋಗಲ್ಲ ಅಂದರೆ ನಾನು ಹೋಗಲ್ಲ, ಸ್ಕೂಲ್ಗೆ ಹೋಗಲ್ಲ ಅಮ್ಮ, ಹೋಗಲ್ಲ ಅಂತಲೇ ಇರ್ತಿದ್ದಾನೆ. ಸೊ ಅವ್ನು ನೋಡಿ, ನೋಡಿ ಈಗ ಚೆನ್ನಾಗಿರೋದು ಪ್ರೆಸೆಂಟ್ ಅಂತಂದರೆ ನಮ್ಮ ಮನೆಯವರು, ನನ್ನ ಮಗಳು. ಅಂದರೆ ನನ್ನ ಮಗಳಿಗಿನ್ನ ಅಷ್ಟಾಗೇನು ಬುದ್ಧಿ ಇಲ್ಲ ಅಲ್ವಾ, ಕಮ್ಮಿ. ಅವಳಿಗೇನು ತಂದೆ ತಾಯಿಗೆ ಎಲ್ಲಿರ್ತಾರೋ ಆರಾಮಾಗಿ ಅಲ್ಲಿರ್ತಾಳೆ ಹೊಂದ್ಕೊಂಡು. ಬಟ್ ನನ್ನ ಮಗುನ ಸ್ವಲ್ಪ ಇವಾಗ ಬುದ್ಧಿ ಬಂದಿರೋದ್ರಿಂದ ಅವನು ಎಲ್ಲ ಕೇಳ್ತಿದ್ದಾನೆ, ಎಲ್ಲನೂ ಕೇಳ್ತಾನೆ, ಎಲ್ಲರನ್ನೂ ಕೇಳ್ತಾ ಇದ್ದೀನಿ. ಸೊ ಈ ಥರ ಬೇಜಾರಾಗುತ್ತೆ ಮನಸ್ಸಿಗೆ. ಮತ್ತೇನು ಮಾಡೋಕ್ಕಾಗಲ್ಲ. ಇನ್ನು ಬಂದು ಇವತ್ತು ಮೂಡ್ ಬೇರೆ ನನಗೆ ಮೂಡ್ ಚೆನ್ನಾಗಿಲ್ಲ. ಮತ್ತು ಗಾಳಿ ಬೇರೆ, ಥಂಡಿ ಸಿಕ್ಕಾಬಟ್ಟೆ, ಆಚೆ ಹೋಗೋಕ್ಕಾಗಲ್ಲ. ಲೈಟಾಗಿ ಒಂಥರ ಏನೋ ಮೊಪ್ಪರ ಬಂದಂಗೆ ಬರ್ತಿದೆ. ಸೊ ಅದಕ್ಕೋಸ್ಕರ ಹಾಲಿತ್ತು, ತಿಂಡಿ ತಿಂದ್ವಿ ಇವಾಗ ತಾನೇ ನಾನು ಮತ್ತು ನನ್ನ ಮಗಳು. ಅವಳಿಗೂ ತಿನ್ನಿಸಿ ನಾನು ಕೂಡ ತಿಂದೆ. ಇಡ್ಲಿ ಮತ್ತು ಚಟ್ನಿ ತಿಂದ್ವಿ. ನನಗೆ ಹಾಲಿತ್ತು ಮನೇಲಿ, ಒಂದು ಕಪ್ ಕಾಫಿ ಕುಡಿಯೋಣ ಸ್ಟ್ರಾಂಗಾಗಿ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ನನಗೇನಾದರೂ ಮೂಡ್ ಚೆನ್ನಾಗಿದ್ದಾಗ ಟೀ ಮತ್ತು ಕಾಫಿ ಕುಡಿಬೇಕು ಅನಿಸುತ್ತೆ. ಅದರಲ್ಲೂ ಸನ್ರೈಸ್ ಕಾಫಿ ಪೌಡರ್ ಇದ್ರಂತೂ ಕಾಫಿ ಕುಡಿಯೋಣ ಅಂತ ಅನಿಸ್ತಿರತ್ತೆ. ಆರಾಮಾಗಿ ಕುತ್ಕೊಂಡು ಏನಿರಬೇಕಂತ ಕಾಫಿ ಕುಡಿಯೋಕ್ಕೆ ಒಂದು ಜೋಕಾಲಿ ಇರಬೇಕು ಮನೆಯಲ್ಲಿ. ಅದ್ರ ಮೇಲೆ ಕುತ್ಕೊಂಡು ಜೋಕಾಲಿಯಲ್ಲಿ ತೂಗಾಡ್ತಾ ಕಾಫಿ ಕುಡಿತಾ ಇರಬೇಕು, ಆಚೆ ವಾತಾವರಣ ಎಲ್ಲ ನೋಡಿಕೊಂಡು. ನಿಜ ತುಂಬ ಆಸೆ ನನಗೆ. ನಮ್ಮ ಮನೆಯಲ್ಲೂ ಕೂಡ ಜೋಕಾಲಿ ಹಾಕ್ಸೋಕ್ಕೆ ಒಂದು ಮೋಲ್ಡಿ ಕೊಂಕಿ ಹಾಕಿಸ್ತಾರಲ್ಲ, ಆ ಕೊಂಕಿನೂ ಹಾಕ್ಸಿಲ್ಲ. ಒಂದು ಜೋಕಾಲಿ ತಂದು ಹಾಕೊಳ್ಳೋಣ ಅಂತ ಅಂದರೆ ಅಟ್ಲೀಸ್ಟ್ ಸೀರೆಲ್ಲ ಹಾಕೊಳ್ಳೋದಕ್ಕೂ ಹಾಕ್ಸಿಲ್ಲ, ಎಂತಕ್ಕೂ ಹಾಕ್ಸಿಲ್ಲ. ಇದನ್ನ ಇಲ್ಲಿ ಈ ಮನೆಯಲ್ಲೂ ಕೂಡ ಹಾಕ್ಸಿಲ್ಲ. ಅದಕ್ಕೆ ರೆಡಿ ಬರ್ತಾವಲ್ವ, ಸೊ ಉಯ್ಯಾಲೆ ಥರ ಆ ಥರದ್ದೊಂದು ತಗೊಳ್ಳೋಣ ಅಂತ ಆಸೆ. ಲೈಫಲ್ಲಿ ಒಂದ್ಸಲಿ ತೊಗೊಬೇಕು, ಅದ್ರ ಮೇಲೆ ಒಂದ್ಸಲಿ ಕೂತ್ಕೋಬೇಕು ಅನ್ನೋದೊಂದು ಆಸೆ. ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೀವಿ, ಯಾವಾಗ ಕೊಡಿಸ್ತಾರೋ ಗೊತ್ತಿಲ್ಲ. ಆದಷ್ಟು ಬೇಗ ತೊಗೊಬೇಕು. ಈಗ ಕಾಫಿ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಇನ್ನು ಒಂದು ಬಟ್ಟೆ ಯಾವುದಾದ್ರೂ ಹೊಲಿಯೋಣ. ನಂದು ಗೌನ್ ಅಂಬ್ರೆಲಾ ಡ್ರೆಸ್ ಹೊಲಿಯೋಣ ಅಂತ ಹೇಳ್ಬಿಟ್ಟು ಒಂದು ಸೀರೆ ತೊಗೊಂಬಂದಿದ್ದೆ ಅಮ್ಮನ ಮನೆಯಿಂದ. ಅಮ್ಮ ಕೊಟ್ಟು ಕಳಿಸಿದ್ರು. ಅದರೊಳಗೆ ಹೊಲಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದರಲ್ಲಿ ಅಂಬ್ರೆಲಾ ಗೌನ್ ಸ್ಟಿಚ್ ಮಾಡ್ತೀನಿ, ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ತೀನಿ. ಟೈಲರಿಂಗ್ ಕೆಲಸ ಮಾಡೋಕ್ಕೆ ಏನೂ ರೆಸ್ಟ್ರಿಕ್ಷನ್ ಇರಬಾರ್ದು ಹೇಳಬೇಕು ಅಂತ ಅಂದರೆ. ಯಾಕೆ ಗೊತ್ತಾ, ಎಲ್ಲ ಅದರಲ್ಲೂ ಮಕ್ಕಳು ಮರಿ ಅಂತ ಇದ್ಬಿಟ್ರೆ ಹೊಲಿಯೋದಕ್ಕೆ ಬಿಡಲ್ಲ. ನನ್ನ ಮಗಳು ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಇದು ಚಕ್ರ ಇರುತ್ತೆ, ಅದನ್ನು ತಿರುಗಿಸೋದು, ಮತ್ತು ಹೊಲಿಬೇಕಾದ್ರೆ ಸೂಜಿಗೆ ಕೈ ಇಟ್ಬಿಡ್ತಾಳೆ ಒಂದು ಸರಿ, ಅದನ್ನು ಮಾಡೋದು, ಈ ಥರ ಏನೇನೋ ಮಾಡ್ತಿರ್ತಾಳೆ. ನನಗಂತೂ ಇರಿಟೇಟ್ ಆಗಿರ್ತೈತೆ. ಹೊಸಬ್ರು ಬೇರೆ ನಾವು ಟೈಲರಿಂಗ್ ಒಂದು ಫೀಲ್ಡಲ್ಲಿ ಏನೋ ಇಂಟ್ರೆಸ್ಟಿಂದ ಹೊಲಿತಾ ಇರ್ತೀವಿ. ಹೊಲಿದ್ರೆ ಅಲ್ಲಿ ದಾರ ಕಟ್ಟಾಗ್ತಿರುತ್ತೆ, ಇಲ್ಲ ಅಂದರೆ ದಾರ ಉಜ್ಜೋಗ್ತಿರುತ್ತೆ, ಈ ರೀತಿ ಮಾಡಿಬಿಡ್ತಾಳೆ. ಹಾಗಾಗಿ ನನಗೆ ಮೂಡೇ ಬರೋದಿಲ್ಲ, ಆ ಥರ ಮಾಡಿಬಿಡ್ತಾಳೆ. ಹಾಲು ಕಾದಿದೆ, ಕಾಫಿ ಮಾಡಿಕೊಂಡು ಆರಾಮಾಗಿ ಕುಡಿಯೋಣ.
ಕಾಫಿನ ಜಾಸ್ತಿ ಟೈಮ್ ಏನು ಕುಡಿಯೋದಕ್ಕೆ ಹೋಗೋದಿಲ್ಲ. ತುಂಬ ಅಂದ್ಕೊಳ್ತೀನಿ ಡಯೆಟ್ ಮಾಡೋಣ ಜಾಸ್ತಿ ಈ ಥರ ಶುಗರ್ದು ಏನು ಯೂಸ್ ಮಾಡೋದು ಬೇಡ ಅಂತ. ಬಟ್ ಅದೇನೋ ಆಗ್ತಾನೆ ಇರೋದಿಲ್ಲ. ಹಂಗಂತ ಡೈಲಿ ಕುಡಿಯೋದಕ್ಕೆ ಹೋಗೋದಿಲ್ಲ. ವಾರದಲ್ಲಿ ಒಂದು 3 ಡೇಸು ಮತ್ತು ಒಂದು 2 ಡೇಸ್ ಸಾಯಂಕಾಲದ ಹೊತ್ತು ಕುಡ್ಕೋತೀನಿ ಅಷ್ಟೇ. ಬೆಳಗ್ಗೆ ಹೊತ್ತು ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಕುಡಿತಾ ಇದ್ದೆ ನಮ್ಮೂರಲ್ಲಿ, ಬಟ್ ಇಲ್ಲಿಗೆ ಬಂದಮೇಲೆ ಕಮ್ಮಿ ಮಾಡ್ಕೊಂಡಿದ್ದೀನಿ. ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ಡಿಸೈಡೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಗೊತ್ತಿಲ್ಲ ಆದರೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ಅಯ್ಯೋ ಇವತ್ತು ಒಂದಿನ ಕುಡಿದ್ರಲ್ವ ಏನಾಗಲ್ಲ ಬಿಡು, ನಾಳೆ ಕುಡಿದ್ರಾಯ್ತು ಅನ್ನೋ ಒಂದು ಇದು ಬಂದುಬಿಡುತ್ತೆ. ಅದಕ್ಕೋಸ್ಕರ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಒಂಚೂರು ಮಾಡ್ಕೊಳ್ಳೋಣ ಅಂತ ಹೋದೆ. ಸ್ವಲ್ಪ ಜಾಸ್ತಿ ಹೋಗ್ಬಿಡ್ತು. ಬಟ್ ಹೋಗಲಿ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಇವತ್ತು ಕುಡಿದ್ಬಿಟ್ಟು ಮುಗಿಸ್ಬಿಡೋಣ ಅಂತೇಳಿ ಕುತ್ಕೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ವಿ. ಒಂಥರ ಏನೋ ಅದು ನನಗೆ ಪೀಸ್ಫುಲ್ ಅನಿಸುತ್ತೆ ಆ ಥರ ಕುಡಿತಾ ಇದ್ದರೆ. ಏನಾದರೂ ತಲೆಯಲ್ಲಿ ಯೋಚನೆ ಇದ್ದರೆ ಕುಡ್ಕೊಂಡು ಯೋಚನೆ ಮಾಡೋದು. ಏನಾದರೂ ಮಾಡಬೇಕು ಅಂತಿದ್ರೆ ಈ ಥರ ಮಾಡಿದ್ರೆ ಹೆಂಗೆ, ಆ ಥರ ಮಾಡಿದ್ರೆ ಹೆಂಗೆ, ನನಗೆ ನಾನೇ ಏನೇನೋ ಅಂದ್ಕೊಂಡು ಕೂತ್ಕೊಂಡ್ರೆ ಒಂಥರ ಏನೋ ಮನ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ. ಅದಕ್ಕೋಸ್ಕರ ಎಲ್ಲನೋ ಒಂದೊಂದು ಸರಿ ಕುಡ್ಕೋತೀನಿ ಅಷ್ಟೇ, ಜಾಸ್ತಿ ಎಲ್ಲ ಕುಡಿಯೋದಕ್ಕೆ ಹೋಗೋದಿಲ್ಲ. ಇನ್ನು ಬಂದು ಅಮ್ಮು ಬೇರೆ ಎದ್ದಿದ್ಲು. ಆಮೇಲೆ ಅವಳನ್ನ ನೋಡ್ಕೊಳ್ಳೋದೇ ಒಂದು ರಿಸ್ಕ್ ಹೋಗ್ಬಿಡ್ತು. ಅವಳಂತೂ ಸಿಕ್ಕಾಪಟ್ಟೆ ಅಂತ ಅಂದರೆ ಸಿಕ್ಕಾಪಟ್ಟೆನೇ ಹಠ ಮಾಡ್ತಾಳೆ ಇವಾಗ. ಅವಳನ್ನ ನೋಡ್ಕೊಳ್ಳೋದು ಹೆಂಗೆ ಅನ್ನೋದೇ ನನಗೆ ಒಂದು ಟಾಸ್ಕ್ ಆಗಿಬಿಟ್ಟೈತೆ. ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ಇಷ್ಟು ದಿನ ನನ್ನ ಮಗ ಇದ್ದ, ಹೆಂಗೋ ಆಟ ಆಡ್ಕೊಂಡಿದ್ದವರು. ಇವಾಗ ಸ್ಕೂಲಿಗೆ ಬೇರೆ ಹೋಗ್ತಿರ್ತಾನಲ್ವ, ನನಗಂತೂ ತಲೆ ತಿಂದುಬಿಡ್ತಾಳೆ. ಇನ್ನು ನಮ್ಮ ಮನೆಯವ್ರು ಇಷ್ಟರೊಳಗೆ ಡಾಮಿನೋಸ್ ಪಿಜ್ಜಾ ಕೂಡ ತೊಗೊಂಡು ಬಂದಿದ್ದರು. ಲೈಫಲ್ಲಿ ಫಸ್ಟ್ ಟೈಮು ತಿಂತಾ ಇರೋದು. ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ಅಂತಲೇ ಅನ್ನಿಸ್ತು. ಹೇಳ್ತಾಯಿದ್ರು ಇಷ್ಟಕ್ಕೆ 250 ರೂಪಾಯಿ ಏನೋ ಆಯಿತು ಅಂತ. ನಾನು ಅಂದೆ, ಅಯ್ಯೋ ಒಂದು ಕೋಳಿನೇ ಬಂದ್ಬಿಡೋದಲ್ರಿ, ಭರ್ಜರಿಯಾಗಿ ಬಿರಿಯಾನಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿನ್ಬೋದಿತ್ತು, ಇಲ್ಲ ಕಬಾಬ್ ಮಾಡ್ಕೊಂಡು ತಿನ್ಬೋದಿತ್ತಲ್ಲ ಅಂತ ಫೀಲ್ ಆಗ್ತಿತ್ತು. ತಿನ್ನಬೇಕಾದ್ರೆ ಅಂದರೆ ತಿನ್ನೋದಕ್ಕಿಂತ ಮುಂಚೆ ಒಂಥರ ಕ್ರೇವಿಂಗ್ಸು, ತಿನ್ನೋಣ ಹೆಂಗಿರ್ಬೋದು ಅದು, ಟೇಸ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಬಟ್ ನಿಜವಾಗ್ಲೂ ನನಗೆ ಇಷ್ಟನೇ ಆಗಲಿಲ್ಲ. ಒಂಥರ ಬೇಜಾರಾಗೋಯಿತು. ನನ್ನ ಮಗ ಅಂತೂ ಅವನು ಮಲ್ಕೊಂಡಿದ್ದ. ಅವ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಲ್ಕೊಂಡಿದ್ದ. ಎದ್ದೋ ಖುಷಿ ಪಿಜ್ಜಾ ತಿನ್ನು ಅಂತ ಹೇಳಿದ್ಕೆ ಅವನು ಪಿಜ್ಜಾನಾ ಅಂತ ಎದ್ದು ಕೂತ್ಕೊಂಡ. ಬಟ್ ಅವ್ನು ಒಂದೇ ಒಂದು ಸಿಪ್ ಅಷ್ಟೇ ಕಡ್ಕೊಂಡಿದ್ದು. ಅದು ಬಿಟ್ಟರೆ ಅವ್ನು ತಿನ್ನಲೇ ಇಲ್ಲ. ಹುಳಿ ಬೇಡಪ್ಪ ಬೇಡ ಅಂದ್ಬಿಟ್ಟ. ಈ ರೀತಿ ನಮಗೆ ಅನುಭವ ಆಯಿತು, ಪಿಜ್ಜಾ ಅನುಭವ. ಏನೋ ಒಟ್ನಾಗೆ ಎಲ್ಲನೂ ಏನಂತಾರೆ ಲೈಫಲ್ಲಿ ಎಲ್ಲನೂ ಕೂಡ ಅನುಭವ ಆದ್ರೇ ಗೊತ್ತಾಗೋದು ಅಂತ. ನಮಗೂ ಕೂಡ ಆ ರೀತಿ ಆಯಿತು. ನಾನು ಹೇಳಿದೆ, ಏನಿದೆ ಲಾಸ್ಟು ಇನ್ನು ಪಿಜ್ಜಾನೂ ಬೇಡ, ಏನೂ ಬೇಡ, ಸ್ಟಾಪ್ ಮಾಡಿಬಿಡು, ತರೋದೇ ಬೇಡ ಅಂತ ಹೇಳಿದೆ. ಓಕೆ ಅಂತ ಹೇಳಿ ನಮ್ಮ ಮನೆಯವರು ಇನ್ನೇನು ತಂದಿದ್ದಾಗೋಗೈತಲ್ಲ, ಸುಮ್ಮನೆ ಬಿಸಾಕೋಕ್ಕಾಗಲ್ಲ. ಬಿಸಾಕೋ ಥರ ಏನಿರಲಿಲ್ಲ, ತಿನ್ನೋ ಥರನೇ ಇತ್ತು. ಬಟ್ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಅಷ್ಟೇ. ಇನ್ನು ತಂದಿದ್ದಕ್ಕೆ ನಾನು ನಮ್ಮ ಮನೆಯವರು ಇಬ್ಬರೇ ತಿನ್ಕೊಂಡ್ವಿ. ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.